ಹಾಯ್, ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಜುಲೈ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು. ಕ್ವಶನ್ ನಂಬರ್ 1. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಚಾರ್ಲ್ಸ್ ಮೈಕೆಲ್, ಆಪ್ಷನ್ ಬಿ ಅಂಟೋನಿಯಾ ಕೋಸ್ಟಾ, ಆಪ್ಷನ್ ಸಿ ಹರ್ಮನ್ ವ್ಯಾನ್ ರೋಂಪೋಯ್, ಆಪ್ಷನ್ ಡಿ ವ್ಯಾನ್ ಡೆರ್ ಲೇಯನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟೋನಿಯಾ ಕೋಸ್ಟಾ. ಕ್ವಶನ್ ನಂಬರ್ 3. ನ್ಯೂಮಾ ಚುಶುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್. ಕ್ವಶನ್ ನಂಬರ್ 4. ಇತ್ತೀಚೆಗೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ದ್ವೀಪ ಸಮೂಹವು ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಆರ್ಕಿಟಿಕ್ ಮಹಾಸಾಗರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಆರ್ಕ್ಟಿಕ್ ಮಹಾಸಾಗರ. ಫಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿನಾಮಿಟೋರಿಸಿಮಾ ದ್ವೀಪವು ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಪೆಸಿಫಿಕ್ ಸಾಗರ, ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಕ್ವಶನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಮೀಬಿಕ್ ಮನಿಂಗೋ ಎನ್ಸೆಫಲಾಟಿಸ್ ಎಂದರೇನು? ಆಪ್ಷನ್ ಎ ನೆಗಡಿ, ಆಪ್ಷನ್ ಬಿ ಕೇಂದ್ರ ನರಮಂಡಲದ ಅಪರೂಪದ ಸಾಮಾನ್ಯವಾಗಿ ಮಾರಣಾಂತಿಕ ಸೋಂಕು, ಆಪ್ಷನ್ ಸಿ ಒಂದು ರೀತಿಯ ಕ್ಯಾನ್ಸರ್, ಆಪ್ಷನ್ ಡಿ ಶ್ವಾಸಕೋಶದ ಬ್ಯಾಕ್ಟೀರಿಯಾ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ನರಮಂಡಲದ ಅಪರೂಪದ ಸಾಮಾನ್ಯವಾಗಿ ಮಾರಣಾಂತಿಕ ಸೋಂಕು. ಕ್ವಶನ್ ನಂಬರ್ 4. ಇತ್ತೀಚೆಗೆ ಯಾವ ದೇಶವು ತನ್ನ ಸಂಪೂರ್ಣ ಪ್ರಾಣಿಗಳ ಪರಿಶೀಲನಾ ಪಟ್ಟಿಯನ್ನು ಸಿದ್ಧಪಡಿಸಿದ ವಿಶ್ವದ ಮೊದಲ ದೇಶವಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಕ್ವಶನ್ ನಂಬರ್ 5. ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ 9ನೇ ಐಸಿಸಿ ಪುರುಷರ T20 ವಿಶ್ವಕಪ್ ಅನ್ನು ಯಾವ ತಂಡವು ಗೆದ್ದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಫ್ಘಾನಿಸ್ತಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಫಸ್ಟ್ ಕ್ವಶನ್. ಇತ್ತೀಚೆಗೆ ಭಾರತದ ಹಸಿರು ಹೈಡ್ರೋಜನ್ ಉಪಕ್ರಮಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆಯು $1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಸಿ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಇಂಟರ್ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್. ಕ್ವಶನ್ ನಂಬರ್ 2. ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕಾಗಿ ಯಾವ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಪಾಕಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಕ್ವಶನ್ ನಂಬರ್ 3. ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದ ಸೇನೆಯೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ಈಜಿಪ್ಟ್, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಕ್ವಶನ್ ನಂಬರ್ 4. ಇತ್ತೀಚೆಗೆ ಅಫ್ಘಾನಿಸ್ತಾನದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಕತಾರ್ನ ದೋಹಾ, ಆಪ್ಷನ್ ಬಿ ಕಜಕಿಸ್ತಾನದ ಆಸ್ತಾನಾ, ಆಪ್ಷನ್ ಸಿ ಭಾರತದ ನವದೆಹಲಿ, ಆಪ್ಷನ್ ಡಿ ಕಿರ್ಗಿಸ್ತಾನದ ಬಿಷ್ಕೇಕ್. ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ನ ದೋಹಾ. ಕ್ವಶನ್ ನಂಬರ್ 5. ಮಾರ್ಸ್ ಒಡಿಸ್ಸಿ ಆರ್ಬಿಟರ್ ಅನ್ನು ಬಳಸಿಕೊಂಡು ನಮ್ಮ ಸೌರವ್ಯೂಹದ ಒಲಿಂಪಸ್ ಮಾನ್ಸ್ ಹೆಸರಿನ ಅತಿದೊಡ್ಡ ಜ್ವಾಲಾಮುಖಿಯ ಮಹಾಕಾವ್ಯವನ್ನು ಯಾವ ಸಂಸ್ಥೆಯು ಇತ್ತೀಚೆಗೆ ಸೆರೆಹಿಡಿದಿದೆ? ಆಪ್ಷನ್ ಎ ರೋಕೋಸ್ಮಾಸ್, ಆಪ್ಷನ್ ಬಿ ಜಾಕ್ಸಾ, ಆಪ್ಷನ್ ಸಿ ನಾಸಾ, ಆಪ್ಷನ್ ಡಿ CNSA. ಸರಿಯಾದ ಉತ್ತರ ಆಪ್ಷನ್ ಸಿ ನಾಸಾ. ಕ್ವಶನ್ ನಂಬರ್ 1. ಇತ್ತೀಚೆಗೆ ಡಿಕ್ ಸ್ಕೂಪ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ನೆದರ್ಲ್ಯಾಂಡ್ಸ್, ಆಪ್ಷನ್ ಬಿ ಐರ್ಲೆಂಡ್, ಆಪ್ಷನ್ ಸಿ ಪೋಲ್ಯಾಂಡ್, ಆಪ್ಷನ್ ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಎ ನೆದರ್ಲ್ಯಾಂಡ್ಸ್. ಕ್ವಶನ್ ನಂಬರ್ 2. ಭಾರತ ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮದ 16ನೇ ಆವೃತ್ತಿ ನೊಮ್ಯಾಡಿಕ್ ಎಲಿಫೆಂಟ್ ಎಲ್ಲಿ ನಡೆಯಿತು? ಆಪ್ಷನ್ ಎ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಆಪ್ಷನ್ ಬಿ ಮಂಗೋಲಿಯಾದ ಉಲಾನ್ ಬಾತರ್, ಆಪ್ಷನ್ ಸಿ ಮೇಘಾಲಯದ ಉಮ್ರೋಯ್, ಆಪ್ಷನ್ ಡಿ ಅಸ್ಸಾಂನ ಗುವಾಹಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಘಾಲಯದ ಉಮ್ರೋಯ್. ಕ್ವಶನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಡಿಮೆ ಆವರ್ತನದ ಅರೆ ನ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಭೂಮಿಯ ತಿರುಳನ್ನು ಅಧ್ಯಯನ ಮಾಡಲು, ಆಪ್ಷನ್ ಬಿ ಕಡಿಮೆ ರೇಡಿಯೋ ಆವರ್ತನಗಳಲ್ಲಿ ವಿಶ್ವವನ್ನು ವೀಕ್ಷಿಸಲು, ಆಪ್ಷನ್ ಸಿ ಹವಾಮಾನ ಬದಲಾವಣೆಯನ್ನು ಮೇಲ್ವಿಚಾರಣೆ ಮಾಡಲು, ಆಪ್ಷನ್ ಡಿ ಕ್ಷುದ್ರಗ್ರಹ ಚಲನೆಯನ್ನು ಪತ್ತೆಹಚ್ಚಲು.
ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ರೇಡಿಯೋ ಆವರ್ತನಗಳಲ್ಲಿ ವಿಶ್ವವನ್ನು ವೀಕ್ಷಿಸಲು. ಕ್ವಶನ್ ನಂಬರ್ 4 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆನ್ನಪ್ ಸ್ಪೆಕ್ಟಾಬಿಲಿಸ್ ಎಂದರೇನು? ಆಪ್ಷನ್ ಎ ಆಕ್ರಮಣಕಾರಿ ಸಸ್ಯ, ಆಪ್ಷನ್ ಬಿ ಮೀನಿನ ಜಾತಿಗಳು, ಆಪ್ಷನ್ ಸಿ ಸಾಂಪ್ರದಾಯಿಕ ನೀರಾವರಿ ವಿಧಾನ, ಆಪ್ಷನ್ ಡಿ ಸಂವಹನ ಉಪಗ್ರಹ. ಸರಿಯಾದ ಉತ್ತರ ಆಪ್ಷನ್ ಎ ಆಕ್ರಮಣಕಾರಿ ಸಸ್ಯ. ಕ್ವಶನ್ ನಂಬರ್ 5 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೌನ್ ಸಿಂಡ್ರೋಮ್ ಎಂದರೇನು? ಆಪ್ಷನ್ ಎ ಕಾಣೆಯಾದ ಕ್ರೋಮೋಸೋಮ್ಗಳಿಂದ ಉಂಟಾಗುವ ಆನುವಂಶಿಕ ಅಸ್ವಸ್ಥತೆ, ಆಪ್ಷನ್ ಬಿ ಹೆಚ್ಚುವರಿ ಕ್ರೋಮೋಸೋಮ್ ಅಥವಾ ಕ್ರೋಮೋಸೋಮ್ನ ತುಣುಕಿನಿಂದ ಉಂಟಾಗುವ ಸ್ಥಿತಿ, ಆಪ್ಷನ್ ಸಿ ನರಮಂಡಲ ಮೇಲೆ ಪರಿಣಾಮ ಬೀರುವ ವೈರಲ್ ಸೋಂಕು, ಆಪ್ಷನ್ ಡಿ ಒಂದು ರೀತಿಯ ಸ್ನಾಯು ಕ್ಷಯ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚುವರಿ ಕ್ರೋಮೋಸೋಮ್ ಅಥವಾ ಕ್ರೋಮೋಸೋಮ್ನ ತುಣುಕಿನಿಂದ ಉಂಟಾಗುವ ಸ್ಥಿತಿ. ಕ್ವಶನ್ ನಂಬರ್ 1 ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ವರ್ಗೀಕರಿಸಲು ಎಐ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಯಾವ ಎರಡು ಸಂಸ್ಥೆಗಳು ಇತ್ತೀಚೆಗೆ MOUಗೆ ಸಹಿ ಹಾಕಿವೆ? ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿ, ಆಪ್ಷನ್ ಬಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಮಸಾಲೆ ಮಂಡಳಿ, ಸಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಕೃಷಿ ಸಚಿವಾಲಯ, ಆಪ್ಷನ್ ಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ಭಾರತೀಯ ಮಸಾಲೆ ಮಂಡಳಿ. ಕ್ವಶನ್ ನಂಬರ್ 2 ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯು ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ನ 24ನೇ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಇರಾನ್ನ ಟೆಹರಾನ್, ಬಿ ಕಜಕಿಸ್ತಾನದ ಅಸ್ತಾನ್, ಸಿ ಚೀನಾದ ಬೀಜಿಂಗ್, ಡಿ ಭಾರತದ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಜಕಿಸ್ತಾನದ ಅಸ್ತಾನ್. ಕ್ವಶನ್ ನಂಬರ್ 3 ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ, ಬಿ ನಬಾರ್ಡ್, ಸಿ ನೀತಿ ಆಯೋಗ್, ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ. ಕ್ವಶನ್ ನಂಬರ್ 4 ಯುನೆಸ್ಕೋ ವಿಶ್ವ ಪಾರಂಪರ್ಯ ಸಮಿತಿಯ 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಕ್ವಶನ್ ನಂಬರ್ 5 ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜಂಕ್ DNA ಎಂದರೇನು? ಆಪ್ಷನ್ ಎ ಪ್ರೋಟೀನ್ಗಳಿಗೆ ಸಂಕೇತ ನೀಡುವ DNA ಪ್ರದೇಶಗಳು, ಬಿ DNAಯ ನಾನ್ ಕೋಡಿಂಗ್ ಪ್ರದೇಶಗಳು, ಸಿ DNA ಸೆಲ್ಯುಲಾರ್ ಉಸಿರಾಟದಲ್ಲಿ ಬಳಸಲಾಗಿದೆ, ಡಿ DNA ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ DNAಯ ನಾನ್ ಕೋಡಿಂಗ್ ಪ್ರದೇಶಗಳು. ಕ್ವಶನ್ ನಂಬರ್ 1 ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಸ್ತೆ ಸಮಸ್ಯೆಗಳನ್ನು ಪರಿಹರಿಸಲು ಲೋಕ್ಪಥ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಬಿ ಉತ್ತರ ಪ್ರದೇಶ್, ಸಿ ರಾಜಸ್ಥಾನ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 2 ಇತ್ತೀಚೆಗೆ ಹೇಮಂತ್ ಸೋರೆನ್ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಜಾರ್ಖಂಡ್, ಸಿ ಬಿಹಾರ್, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ಕ್ವಶನ್ ನಂಬರ್ 3 ಇತ್ತೀಚೆಗೆ ಪ್ಲಾಸ್ಟಿಕ್ ಮರುಬಳಕೆ ಮತ್ತು ಸುಸ್ಥಿರತೆ ಕುರಿತ ಜಾಗತಿಕ ಸಮಾವೇಶ ಎಲ್ಲಿ ಉದ್ಘಾಟನೆಯಾಯಿತು? ಆಪ್ಷನ್ ಎ ಹೈದರಾಬಾದ್, ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ. ಕ್ವಶನ್ ನಂಬರ್ 4 ಇತ್ತೀಚೆಗೆ ಸರ್ ಕಿರ್ ಸ್ಟಾರ್ಮರ್ ಅವರು ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಬಿ ಆಸ್ಟ್ರೇಲಿಯಾ, ಸಿ ನ್ಯೂಜಿಲೆಂಡ್, ಡಿ ಪೋಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಬಾಸ್ಕೆಟ್ಬಾಲ್, ಬಿ ಹಾಕಿ, ಸಿ ಕ್ರಿಕೆಟ್, ಡಿ ಫುಟ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಫುಟ್ಬಾಲ್. ಕ್ವಶನ್ ನಂಬರ್ 1 ಇತ್ತೀಚೆಗೆ ಯಾವ ಸಂಸ್ಥೆಯು ಸಮುದ್ರ ಸುರಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಹಡಗು ಪಥವನ್ನು ಊಹಿಸುವ ಸಾಧನವನ್ನು ಅಭಿವೃದ್ಧಿಪಡಿಸಲು ಭಾರತೀಯ ರಿಜಿಸ್ಟರ್ ಆಫ್ ಶಿಪ್ಪಿಂಗ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ IIT ರೂರ್ಕಿ, ಬಿ IIT ಬಾಂಬೆ, ಸಿ IIT ಅಹಮದಾಬಾದ್, ಡಿ IIT ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ IIT ಬಾಂಬೆ. ಕ್ವಶನ್ ನಂಬರ್ 2 ಇತ್ತೀಚೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಯಾವ ರಾಜ್ಯದ ಮೈಕಾ ಗಣಿಗಳನ್ನು ಬಾಲಕಾರ್ಮಿಕ ಮುಕ್ತ ಎಂದು ಘೋಷಿಸಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಬಿ ಜಾರ್ಖಂಡ್, ಸಿ ಒಡಿಶಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ಕ್ವಶನ್ ನಂಬರ್ 3 ಇತ್ತೀಚೆಗೆ ಮಸೌದ್ ಪೆಜೆಸ್ಕಿಯಾನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಇರಾಕ್, ಬಿ ಕತಾರ್, ಸಿ ಈಜಿಪ್ಟ್, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್. ಕ್ವಶನ್ ನಂಬರ್ 4 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕೃಷ್ಣರಾಜಸಾಗರ ಅಂದರೆ KRS ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಕ್ವಶನ್ ನಂಬರ್ 5 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ನಾಗಾಲ್ಯಾಂಡ್, ಬಿ ಮಣಿಪುರ್, ಸಿ ಪಶ್ಚಿಮ ಬಂಗಾಳ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. ಕ್ವಶನ್ ನಂಬರ್ 1 ಇತ್ತೀಚೆಗೆ 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯಿಂದ 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯಕ್ಕೆ ನೀಡಲಾಗಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್.
ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಕ್ವಶನ್ ನಂಬರ್ 2, ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾಜೆಕ್ಟ್ ಪರಿ ಅಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಬಿ ಸಂಸ್ಕೃತಿ ಸಚಿವಾಲಯ, ಸಿ ಗೃಹ ವ್ಯವಹಾರಗಳ ಸಚಿವಾಲಯ, ಡಿ ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ 2024ರ ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಆಪ್ಷನ್ ಎ ಧ್ರುವ್ ಸಿತ್ವಾಲಾ, ಬಿ ಪಂಕಜ್ ಅಡ್ವಾಣಿ, ಸಿ ರೂಪೇಶ್ ಚಾ, ಡಿ ಗೀತಾ ಸೇತಿ. ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಸಿತ್ವಾಲಾ. ಕ್ವಶನ್ ನಂಬರ್ 4, ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ಆಪ್ಷನ್ ಎ ಇಂಡೋನೇಷ್ಯಾದ ಮೆಡಾನ್, ಬಿ ಭಾರತದ ನವದೆಹಲಿ, ಸಿ ಮಲೇಷ್ಯಾದ ಜೋಹರ್, ಡಿ ಭಾರತದ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷ್ಯಾದ ಜೋಹರ್. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಜಿಜಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಪಶ್ಚಿಮ ಬಂಗಾಳ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಆಂಧ್ರಪ್ರದೇಶ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕ್ವಶನ್ ನಂಬರ್ 2, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರವನ ಸ್ಥಾಪನೆಯನ್ನು ಘೋಷಿಸಿದೆ? ಆಪ್ಷನ್ ಎ ಒಡಿಶಾ, ಬಿ ಬಿಹಾರ್, ಸಿ ಉತ್ತರ ಪ್ರದೇಶ್, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನೆಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ USA, ಬಿ ರಷ್ಯಾ, ಸಿ ಭಾರತ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ USA. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ರೀಜನರೇಟಿವ್ ಬ್ರೇಕಿಂಗ್ನ ಪ್ರಾಥಮಿಕ ಕಾರ್ಯವೇನು? ಆಪ್ಷನ್ ಎ ವಾಹನದ ವೇಗವನ್ನು ಹೆಚ್ಚಿಸಲು, ಬಿ ಚಲನಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು, ಸಿ ಇಂಧನ ದಹನವನ್ನು ಹೆಚ್ಚಿಸಲು, ಡಿ ಎಂಜಿನ್ ಅನ್ನು ತಂಪಾಗಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಚಲನಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು. ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ ಎ ನರ್ಮದಾ, ಬಿ ಗಂಗಾ, ಸಿ ಕೃಷ್ಣ, ಡಿ ಕಾವೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ. ಕ್ವಶನ್ ನಂಬರ್ 1, ಇತ್ತೀಚೆಗೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಗೌತಮ್ ಗಂಭೀರ್, ಬಿ MS ಧೋನಿ, ಸಿ ಯುವರಾಜ್ ಸಿಂಗ್, ಡಿ ರಾಹುಲ್ ದ್ರಾವಿಡ್. ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ್ ಗಂಭೀರ್. ಕ್ವಶನ್ ನಂಬರ್ 2, ಇತ್ತೀಚೆಗೆ ಫಿಲಿಪೈನ್ಸ್ ಮತ್ತು ಯಾವ ದೇಶವು ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ತಮ್ಮ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಿವೆ? ಆಪ್ಷನ್ ಎ ಉಕ್ರೇನ್, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದಿ ಅಪೋಸ್ತಲ್ ಪ್ರಶಸ್ತಿಯು ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ಕ್ವಶನ್ ನಂಬರ್ 4, 2024ರ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಗಗನ್ ನಾರಂಗ್, ಬಿ ಮೇರಿ ಕೋಮ್, ಸಿ ನೀರಜ್ ಚೋಪ್ರಾ, ಡಿ ಅಭಿನವ್ ಬಿಂದ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಗಗನ್ ನಾರಂಗ್. ಕ್ವಶನ್ ನಂಬರ್ 5, ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಯಾವ ವರ್ಷದಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಶತಕೋಟಿ ಹೆಚ್ಚಿಸಲು ಒಪ್ಪಿಕೊಂಡಿವೆ? ಆಪ್ಷನ್ ಎ 2025, ಬಿ 2027, ಸಿ 2028, ಡಿ 2030. ಸರಿಯಾದ ಉತ್ತರ ಆಪ್ಷನ್ ಡಿ 2030. ಕ್ವಶನ್ ನಂಬರ್ 6, ಇತ್ತೀಚೆಗೆ ಯಾವ ಸಂಸ್ಥೆಯು ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ, ಬಿ ವಿಶ್ವ ಬ್ಯಾಂಕ್, ಸಿ ಯುನೆಸೆಫ್, ಡಿ UNDP. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ. ಕ್ವಶನ್ ನಂಬರ್ 7, ಇತ್ತೀಚೆಗೆ ಯಾವ ದೇಶವು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯನಾಗುತ್ತಿದೆ? ಆಪ್ಷನ್ ಎ ಮಯನ್ಮಾರ್, ಬಿ ನೇಪಾಳ, ಸಿ ಬಾಂಗ್ಲಾದೇಶ್, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್. ಕ್ವಶನ್ ನಂಬರ್ 8, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ GRSC ಎಕ್ಸಲರೇಟೆಡ್ ಇನ್ನೋವೇಷನ್ ನರ್ಚರಿಂಗ್ ಸ್ಕೀಮ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಹಡಗುಕಟ್ಟೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು, ಬಿ ಕಡಲ ಭದ್ರತೆಯನ್ನು ಹೆಚ್ಚಿಸಲು, ಸಿ ದೊಡ್ಡ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ನೀಡಲು, ಡಿ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು. ಸರಿಯಾದ ಉತ್ತರ ಆಪ್ಷನ್ ಎ ಹಡಗು ಕಟ್ಟೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು. ಕ್ವಶನ್ ನಂಬರ್ 9, 2024ರ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಏನು? ಆಪ್ಷನ್ ಎ ಯಾರನ್ನು ಬಿಡಬೇಡಿ, ಪ್ರತಿಯೊಬ್ಬರನ್ನು ಎನಿಸಿ, ಬಿ ಮಹಿಳೆಯರು ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ರಕ್ಷಿಸಿ, ಸಿ ಲಿಂಗ ಸಮಾನತೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ, ಡಿ ಕುಟುಂಬ ಯೋಜನೆ ಮಾನವ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ ಯಾರನ್ನು ಬಿಡಬೇಡಿ, ಪ್ರತಿಯೊಬ್ಬರನ್ನು ಎನಿಸಿ. ಕ್ವಶನ್ ನಂಬರ್ 10, ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2024ನ ಹೋಸ್ಟ್ ಯಾವ ದೇಶವಾಗಿದೆ? ಆಪ್ಷನ್ ಎ ಭಾರತ, ಬಿ ಫ್ರಾನ್ಸ್, ಸಿ ಆಸ್ಟ್ರೇಲಿಯಾ, ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ.
ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಕ್ವಾಲಸ್ ಹಿಮ ಎಂದರೇನು? ಆಪ್ಷನ್ ಎ, ಭಾರತದ ನೈಋತ್ಯ ಕರಾವಳಿಯಿಂದ ಪತ್ತೆಯಾದ ಹೊಸ ಜಾತಿಯ ನಾಯಿ ಮೀನು ಶಾರ್ಕ್. ಬಿ, ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರುವ ಹೊಸ ರೀತಿಯ ಹವಳದ ಬಂಡೆಗಳು. ಸಿ, ಪೂರ್ವಘಟ್ಟಗಳಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ಕಪ್ಪೆ ಜಾತಿಗಳು. ಡಿ, ಹೊಸದಾಗಿ ಪತ್ತೆಯಾದ ಜೇಡ ಜಾತಿಗಳು ಈಶಾನ್ಯ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ನೈಋತ್ಯ ಕರಾವಳಿಯಿಂದ ಪತ್ತೆಯಾದ ಹೊಸ ಜಾತಿಯ ನಾಯಿ ಮೀನು ಶಾರ್ಕ್. ಕ್ವಶನ್ ನಂಬರ್ 2, ಕೃಷಿ ನಾಯಕತ್ವ ಪ್ರಶಸ್ತಿಗಳು 2024ರಲ್ಲಿ ಯಾವ ರಾಜ್ಯವು ಬೆಸ್ಟ್ ಸ್ಟೇಟ್ ಇನ್ ಹಾರ್ಟಿಕಲ್ಚರ್ ಅವಾರ್ಡ್ 2024 ಗೆದ್ದಿದೆ? ಆಪ್ಷನ್ ಎ, ಅಸ್ಸಾಂ. ಬಿ, ಅರುಣಾಚಲ್ ಪ್ರದೇಶ್. ಸಿ, ನಾಗಾಲ್ಯಾಂಡ್. ಡಿ, ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಸಿ, ನಾಗಾಲ್ಯಾಂಡ್. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಬ್ಯಾಕ್ಟೀರಿಯೋಫೇಜ್ ಎಂದರೇನು? ಆಪ್ಷನ್ ಎ, ಇದು ಬ್ಯಾಕ್ಟೀರಿಯಾವನ್ನು ಸೋಂಕಿಸುವ ಒಂದು ವಿಧದ ವೈರಸ್. ಬಿ, ಇದು ದನಗಳಿಗೆ ಸೋಂಕು ತರುವ ಒಂದು ರೀತಿಯ ಶಿಲೀಂಧ್ರವಾಗಿದೆ. ಸಿ, ಇದು ವೈರಸ್ ಅನ್ನು ಸೋಂಕು ಮಾಡುವ ಒಂದು ರೀತಿಯ ಬ್ಯಾಕ್ಟೀರಿಯಾವಾಗಿದೆ. ಡಿ, ಇದು ಪರಾವಲಂಬಿ ಕಾಯಿಲೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಇದು ಬ್ಯಾಕ್ಟೀರಿಯಾವನ್ನು ಸೋಂಕಿಸುವ ಒಂದು ವಿಧದ ವೈರಸ್ ಆಗಿದೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೆಂಗ್ಯೂ ಅಂದರೆ ಮೂಳೆ ಮುರಿಯೋ ಜ್ವರ ಯಾವ ರೀತಿಯ ಸೊಳ್ಳೆಗಳಿಂದ ಕಂಡುಬರುತ್ತದೆ? ಆಪ್ಷನ್ ಎ, ಅನಾಫಿಲಿಸ್ ಸೊಳ್ಳೆಗಳು. ಬಿ, ಎಡಿಸ್ ಸೊಳ್ಳೆಗಳು. ಸಿ, ಕ್ಯುಲೆಕ್ಸ್ ಸೊಳ್ಳೆಗಳು. ಡಿ, ಕ್ಯುಲಿಯಸೆಟ್ಸ್ ಸೊಳ್ಳೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಎಡಿಸ್ ಸೊಳ್ಳೆಗಳು. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಸಚಿವಾಲಯದ ಕಾರ್ಯಕ್ರಮವಾಗಿದೆ? ಆಪ್ಷನ್ ಎ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಬಿ, ಗೃಹ ವ್ಯವಹಾರಗಳ ಸಚಿವಾಲಯ. ಸಿ, ನಗರಾಭಿವೃದ್ಧಿ ಸಚಿವಾಲಯ. ಡಿ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ಷಣಾ ಸಚಿವಾಲಯ. ಕ್ವಶನ್ ನಂಬರ್ 6, ಇತ್ತೀಚೆಗೆ ಇಟಲಿಯಲ್ಲಿ ನಡೆದ ಶಾಟ್ಗನ್ ಜೂನಿಯರ್ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರು? ಆಪ್ಷನ್ ಎ, ಮನು ಬಾಕರ್. ಬಿ, ಅಂಜಲಿ ಭಾಗವತ್. ಸಿ, ಸಬೀರಾ ಹ್ಯಾರಿಸ್. ಡಿ, ನಂದಿತಾ ದಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸಬೀರಾ ಹ್ಯಾರಿಸ್. ಕ್ವಶನ್ ನಂಬರ್ 7, ಶಾಲೆಗಳ ಬಳಿ ಹೆಚ್ಚಿನ ಕೆಫಿನ್ ಶಕ್ತಿ ಪಾನೀಯಗಳ ಮಾರಾಟವನ್ನು ನಿಷೇಧಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಿರ್ಧರಿಸಿದೆ? ಆಪ್ಷನ್ ಎ, ಮಹಾರಾಷ್ಟ್ರ. ಬಿ, ಉತ್ತರ ಪ್ರದೇಶ್. ಸಿ, ರಾಜಸ್ಥಾನ್. ಡಿ, ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. ಕ್ವಶನ್ ನಂಬರ್ 8, ತಾನೆ ಬೋರಿವಲಿ ಸುರಂಗ ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಉತ್ತರ ಪ್ರದೇಶ್. ಬಿ, ಕೇರಳ. ಸಿ, ಮಹಾರಾಷ್ಟ್ರ. ಡಿ, ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರ. ಕ್ವಶನ್ ನಂಬರ್ 9, ಇತ್ತೀಚೆಗೆ ಯಾವ ಸಂಸ್ಥೆಯು ದೇಶದ ಕಡಿಮೆ ಇಂಗಾಲ ಶಕ್ತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಭಾರತಕ್ಕೆ $1.5 ಶತಕೋಟಿ ಸಾಲವನ್ನು ಅನುಮೋದಿಸಿದೆ? ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಬಿ, IMF. ಸಿ, ADB. ಡಿ, ನ್ಯಾಟೋ. ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಕ್ವಶನ್ ನಂಬರ್ 10, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಜಿಮ್ಮಿ ಆಂಡರ್ಸನ್ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ ಎ, ಆಸ್ಟ್ರೇಲಿಯಾ. ಬಿ, ದಕ್ಷಿಣ ಆಫ್ರಿಕಾ. ಸಿ, ಇಂಗ್ಲೆಂಡ್. ಡಿ, ಐರ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಗ್ಲೆಂಡ್. ಕ್ವಶನ್ ನಂಬರ್ 1, ಇತ್ತೀಚೆಗೆ ಯಾವ ದೇಶವು ಕೊಲಂಬಿಯಾವನ್ನು ಸೋಲಿಸುವ ಮೂಲಕ ತಮ್ಮ ಸತತ 2ನೇ ಕೋಪಾ ಅಮೆರಿಕಾ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದೆ? ಆಪ್ಷನ್ ಎ, ಅರ್ಜೆಂಟೀನಾ. ಬಿ, ಪೆರು. ಸಿ, ವೆನಿಜುವೆಲಾ. ಡಿ, ಚಿಲಿ. ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಜೆಂಟೀನಾ. ಕ್ವಶನ್ ನಂಬರ್ 2, 2024ರ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಪ್ಷನ್ ಎ, ರೋಜರ್ ಫೆಡರರ್. ಬಿ, ನೋವಾಕ್ ಜೊಕೋವಿಕ್. ಸಿ, ಕಾರ್ಲೋಸ್ ಅಲ್ಕರಾಜ್. ಡಿ, ಮ್ಯಾಕ್ಸ್ ಪರ್ಸೆಲ್. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಲೋಸ್ ಅಲ್ಕರಾಜ್. ಕ್ವಶನ್ ನಂಬರ್ 3, ಇತ್ತೀಚೆಗೆ ಖಡ್ಗಪ್ರಸಾದ್ ಶರ್ಮಾ ಓಲಿ ಅವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ಆಪ್ಷನ್ ಎ, ನೇಪಾಳ್. ಬಿ, ಭೂತಾನ್. ಸಿ, ಮಯನ್ಮಾರ್. ಡಿ, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಎ, ನೇಪಾಳ್. ಕ್ವಶನ್ ನಂಬರ್ 4, ಭಾರತವು ನವೆಂಬರ್ 20ರಿಂದ 24, 2024ರಿಂದ ಯಾವ ರಾಜ್ಯದಲ್ಲಿ ಮೊದಲ ವಿಶ್ವ ಆಡಿಯೋ ವಿಜುವಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಆಯೋಜಿಸಲಿದೆ? ಆಪ್ಷನ್ ಎ, ಕೇರಳ. ಬಿ, ಮಹಾರಾಷ್ಟ್ರ. ಸಿ, ಗುಜರಾತ್. ಡಿ, ಗೋವಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಗೋವಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಾಜೆಕ್ಟ್ 2025 ಯಾವ ದೇಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಆಸ್ಟ್ರೇಲಿಯಾ. ಬಿ, ಜಪಾನ್. ಸಿ, USA. ಡಿ, ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, USA. ಕ್ವಶನ್ ನಂಬರ್ 6, ಇತ್ತೀಚೆಗೆ ಭಾರತವು 4 ಸಮುದಾಯ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಯಾವ ದೇಶಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ, ಮಾರ್ಷಲ್ ದ್ವೀಪಗಳು. ಬಿ, ಸೋಲೊಮನ್ ದ್ವೀಪಗಳು. ಸಿ, ಪಪುವಾ ನ್ಯೂಗಿನಿಯಾ. ಡಿ, ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ, ಮಾರ್ಷಲ್ ದ್ವೀಪಗಳು. 7, ಯಾವ ಸಚಿವಾಲಯವು 2024ರ ವಿಶ್ವ ಪರಂಪರೆಯ ಯುವ ವೃತ್ತಿಪರರ ವೇದಿಕೆಯನ್ನು ಆಯೋಜಿಸುತ್ತಿದೆ? ಆಪ್ಷನ್ ಎ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಬಿ, ಗೃಹ ವ್ಯವಹಾರಗಳ ಸಚಿವಾಲಯ. ಸಿ, ಸಂಸ್ಕೃತಿ ಸಚಿವಾಲಯ. ಡಿ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಸ್ಕೃತಿ ಸಚಿವಾಲಯ. ಕ್ವಶನ್ ನಂಬರ್ 8, ಯಾವ ಯುರೋಪಿಯನ್ ದೇಶಗಳು ಇತ್ತೀಚೆಗೆ 500 ಕಿಲೋಮೀಟರ್ಗಳ ವ್ಯಾಪ್ತಿಯೊಂದಿಗೆ ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲು ಉಪಕ್ರಮವನ್ನು ಪ್ರಾರಂಭಿಸಿವೆ? ಆಪ್ಷನ್ ಎ, ರೊಮೇನಿಯಾ. ರಷ್ಯಾ. ನಾರ್ವೆ ಮತ್ತು ಸ್ವೀಡನ್. ಆಪ್ಷನ್ ಬಿ, ಪೋಲೆಂಡ್. ಜರ್ಮನಿ. ಫ್ರಾನ್ಸ್ ಮತ್ತು ಇಟಲಿ. ಆಪ್ಷನ್ ಸಿ, ಡೆನ್ಮಾರ್ಕ್. ಬೆಲ್ಜಿಯಂ ಮತ್ತು ಸ್ಪೇನ್. ಆಪ್ಷನ್ ಡಿ, ಹಂಗೇರಿ. ಪೋಲೆಂಡ್ ಮತ್ತು ಎಸ್ಟೋನಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಪೋಲೆಂಡ್. ಜರ್ಮನಿ. ಫ್ರಾನ್ಸ್ ಮತ್ತು ಇಟಲಿ.
ನಂಬರ್ 9 ಇತ್ತೀಚೆಗೆ ಯಾವ ಸಂಶೋಧನಾ ಸಂಸ್ಥೆಯು ಒಂದು ವಿಜ್ಞಾನಿ ಒಂದು ಉತ್ಪನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR. ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್. ಆಪ್ಷನ್ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜಿನೋಮಿಕ್ಸ್. ಆಪ್ಷನ್ ಡಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಗ್ರೋತ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR. ಕ್ವಶನ್ ನಂಬರ್ 10 ಯಾವ IIT ಮತ್ತು ಪ್ರಸಾರ ಭಾರತಿ 2 ದಿನಗಳ ರೋಬೋಟ್ ಸ್ಪರ್ಧೆ DD ರೋಬೋಕಾನ್ ಇಂಡಿಯಾ 2024 ಅನ್ನು ಆಯೋಜಿಸಿದೆ? ಆಪ್ಷನ್ ಎ IIT ಕಾನ್ಪುರ್, ಬಿ IIT ದೆಹಲಿ, ಸಿ IIT ಬಾಂಬೆ, ಡಿ IIT ರೂರ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ IIT ದೆಹಲಿ. ಕ್ವಶನ್ ನಂಬರ್ 11 ಇತ್ತೀಚೆಗೆ ಪಾಲ್ ಕಗಾಮೆ ಅವರು ಯಾವ ದೇಶದ ಅಧ್ಯಕ್ಷರಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ರುವಾಂಡಾ, ಬಿ ಕಿನ್ಯಾ, ಸಿ ನೈಜೀರಿಯಾ, ಡಿ ಉಗಾಂಡಾ. ಸರಿಯಾದ ಉತ್ತರ ಆಪ್ಷನ್ ಎ ರುವಾಂಡಾ. ಕ್ವಶನ್ ನಂಬರ್ 12 ಇತ್ತೀಚೆಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಹೆಚ್ಚಿನ ಪರಿಣಾಮಕಾರಿತ್ವದ ಮಲೇರಿಯಾ ಲಸಿಕೆ R21-M ಅನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಮಾಲಿ, ಬಿ ಐವರಿ ಕೋಸ್ಟ್, ಸಿ ಗಾನಾ, ಡಿ ನೈಜೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಐವರಿ ಕೋಸ್ಟ್. ಕ್ವಶನ್ ನಂಬರ್ 13 ಇತ್ತೀಚೆಗೆ ಶಿಲ್ಲಾಂಗ್ನಲ್ಲಿ ಪ್ರಾರಂಭವಾದ NERACE ವೆಬ್ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಈಶಾನ್ಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು, ಬಿ ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಸಮುದಾಯ ಮತ್ತು ಖರೀದಿದಾರರನ್ನು ಸಂಪರ್ಕಿಸಲು, ಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಒದಗಿಸಲು, ಡಿ ಸ್ಥಳೀಯ ಕಲೆ ಮತ್ತು ಕರಕೌಶಲಗಳನ್ನು ಬೆಂಬಲಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಸಮುದಾಯ ಮತ್ತು ಖರೀದಿದಾರರನ್ನು ಸಂಪರ್ಕಿಸಲು. ಕ್ವಶನ್ ನಂಬರ್ 14 ಇತ್ತೀಚೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರು ಯಾವ ದೇಶದಲ್ಲಿ ಸ್ನೇಹದ ಸಂಕೇತವಾಗಿ ಮೈತ್ರಿ ಉದ್ಯಾನ ಅನ್ನು ಉದ್ಘಾಟಿಸಿದರು? ಆಪ್ಷನ್ ಎ ವಿಯೆಟ್ನಾಂ, ಬಿ ಆಸ್ಟ್ರೇಲಿಯಾ, ಸಿ ಮಾರಿಷಸ್, ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಾರಿಷಸ್. ಕ್ವಶನ್ ನಂಬರ್ 15 ಇತ್ತೀಚೆಗೆ ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನೆ ಸಂಬಂಧಿತ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಉತ್ತರ ಪ್ರದೇಶದ ವಾರಣಾಸಿ, ಬಿ ಹರಿಯಾಣದ ಫರೀದಾಬಾದ್, ಸಿ ರಾಜಸ್ಥಾನದ ಜೈಪುರ್, ಡಿ ಮಧ್ಯಪ್ರದೇಶದ ಇಂದೋರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣದ ಫರೀದಾಬಾದ್. ಕ್ವಶನ್ ನಂಬರ್ 1 ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಭಾರತದ ಮೊದಲ ಸಾಗರೋತ್ತರ ಜನ ಔಷಧಿ ಕೇಂದ್ರವನ್ನು ಯಾವ ದೇಶದಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ವಿಯೆಟ್ನಾಂ, ಬಿ ಇಂಡೋನೇಷ್ಯಾ, ಸಿ ಮಾರಿಷಸ್, ಡಿ ಮಲೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾರಿಷಸ್. ಕ್ವಶನ್ ನಂಬರ್ 2 ಯುವಕರಿಗೆ ಉದ್ಯೋಗ ತರಬೇತಿ ಮತ್ತು ಸ್ಟೈಪಂಡ್ಗಳನ್ನು ಒದಗಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಲಡ್ಕಾ ಬಾವು ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಕೇರಳ, ಬಿ ಮಹಾರಾಷ್ಟ್ರ, ಸಿ ತೆಲಂಗಾಣ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಕ್ವಶನ್ ನಂಬರ್ 3 ಇತ್ತೀಚೆಗೆ ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆ ಆಗಿದ್ದಾರೆ? ಆಪ್ಷನ್ ಎ ಎಂಜೆಲಿಕಾ ನಿಬ್ಲರ್, ಬಿ ಮ್ಯಾನ್ಫ್ರೆಡ್ ವೆಬರ್, ಸಿ ರಾಬರ್ಟ್ ಮೆಟ್ಸುಲಾ, ಡಿ ಮಾರ್ಕಸ್ ಫೆರ್ಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಬರ್ಟಾ ಮೆಟ್ಸುಲಾ. ಕ್ವಶನ್ ನಂಬರ್ 4 ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ 2024ರಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ಶೌರ್ಯ ಬಾವಾ, ಬಿ ಮೊಹಮ್ಮದ್ ಜಕಾರಿಯಾ, ಸಿ ಕುಶ್ ಕುಮಾರ್, ಡಿ ಅನಾಹತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಶೌರ್ಯ ಬಾವಾ. ಕ್ವಶನ್ ನಂಬರ್ 5 ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಪರೇಷನ್ ನನ್ನೆ ಪರಿಷ್ಠೆ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ ಎ DRDO, ಬಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಸಿ ಇಸ್ರೋ, ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ನಂಬರ್ 6 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೇವಿಸ್ ಸ್ಟ್ರೈಟ್ ಯಾವ 2 ಪ್ರದೇಶಗಳ ನಡುವೆ ಇದೆ? ಆಪ್ಷನ್ ಎ ಅಲಾಸ್ಕಾ ಮತ್ತು ರಷ್ಯಾ, ಬಿ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ, ಸಿ ಐಸ್ಲ್ಯಾಂಡ್ ಮತ್ತು ನಾರ್ವೆ, ಡಿ ಸೈಬೀರಿಯಾ ಮತ್ತು ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಕ್ವಶನ್ ನಂಬರ್ 7 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ MV ಸೀ ಚೇಂಜ್ ಎಂದರೇನು? ಆಪ್ಷನ್ ಎ ವಿಶ್ವದ ಮೊದಲ ಎಲೆಕ್ಟ್ರಿಕ್ ದೋಣಿ, ಬಿ 100% ಹೈಡ್ರೋಜನ್ ಇಂಧನದಿಂದ ಚಾಲಿತ ಪ್ರಪಂಚದ ಮೊದಲ ವಾಣಿಜ್ಯ ಪ್ರಯಾಣಿಕ ದೋಣಿ, ಸಿ ವಿಶ್ವದ ಅತಿದೊಡ್ಡ ಸರಕು ಹಡಗು, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 100% ಹೈಡ್ರೋಜನ್ ಇಂಧನದಿಂದ ಚಾಲಿತ ಪ್ರಪಂಚದ ಮೊದಲ ವಾಣಿಜ್ಯ ಪ್ರಯಾಣಿಕ ದೋಣಿ. ಕ್ವಶನ್ ನಂಬರ್ 8 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಯಾವ ಸಚಿವಾಲಯದ ಕಾರ್ಯಾಚರಣೆಯ ಡೊಮೇನ್ ಅಡಿಯಲ್ಲಿ ಇದೆ? ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ, ಬಿ ರಕ್ಷಣಾ ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಸಚಿವಾಲಯ. ಕ್ವಶನ್ ನಂಬರ್ 9 ಪ್ರತಿಷ್ಠಿತ ಸಂಸ್ಥೆಯಾದ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಇಂದ ಜಾಗತಿಕ ಬಾಹ್ಯಾಕಾಶ ಸಮ್ಮೇಳನದಲ್ಲಿ ಯಾವ 2 ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಗಳು ಗೌರವವನ್ನು ಪಡೆದರು? ಆಪ್ಷನ್ ಎ ಪ್ರಹ್ಲಾದ್ ಚಂದ್ರ ಅಗರ್ವಾಲ್ ಮತ್ತು ಅನಿಲ್ ಭಾರದ್ವಾಜ್, ಬಿ ಅಜಯ್ ಕುಮಾರ್ ಸೂದ್ ಮತ್ತು ಪವನ್ ಕುಮಾರ್, ಸಿ ಲಲಿತಾ ಅಬ್ರಾಮ್ ಮತ್ತು ರಾಜೀವ್ ಗೌಬಾ, ಡಿ ಅಶ್ವಿನಿ ವಾಸ್ವಾಡ್ ಮತ್ತು ಶರ್ಮಿಳಾ ಭಟ್ಟಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಹ್ಲಾದ್ ಚಂದ್ರ ಅಗರ್ವಾಲ್ ಮತ್ತು ಅನಿಲ್ ಭಾರದ್ವಾಜ್. ಕ್ವಶನ್ ನಂಬರ್ 10 ಇತ್ತೀಚೆಗೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ
ಭಾರತೀಯ ಪೌರತ್ವವನ್ನು ನೀಡಲು ಯಾವ ರಾಜ್ಯ ಸರ್ಕಾರವು ವಿಶೇಷ ಶಿಬಿರಗಳನ್ನು ಆಯೋಜಿಸುತ್ತಿದೆ? ಆಪ್ಷನ್ ಎ ಗುಜರಾತ್, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಡಮ್ಸ್ ಬ್ರಿಡ್ಜ್ ಅನ್ನು ಯಾವ ಎರಡು ಜಲಮೂಲಗಳಿಂದ ಬೇರ್ಪಡಿಸಲಾಗಿದೆ? ಆಪ್ಷನ್ ಎ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರ, ಬಿ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿ, ಸಿ ಕೆಂಪು ಸಮುದ್ರ ಮತ್ತು ಎಡೆನ್ ಕೊಲ್ಲಿ, ಡಿ ಮೆಕ್ಸಿಕೋ ಕೊಲ್ಲಿ ಮತ್ತು ಕೆರಿಬಿಯನ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿ. ಕ್ವಶನ್ ನಂಬರ್ 2, ನ್ಯೂಕ್ಯಾಸಲ್ ಕಾಯಿಲೆ ಪ್ರಕರಣದ ನಂತರ ಯಾವ ದೇಶವು ಇತ್ತೀಚೆಗೆ ಪ್ರಾಣಿಗಳ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? ಆಪ್ಷನ್ ಎ ಪೆರು, ಬಿ ಬ್ರೆಜಿಲ್, ಸಿ ಚಿಲಿ, ಡಿ ಗಯಾನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಾಡಿಫೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅನ್ನು ಯಾವ ಎರಡು ಸಂಸ್ಥೆಗಳು ಜಾರಿಗೆ ತಂದಿವೆ? ಆಪ್ಷನ್ ಎ ನಬಾರ್ಡ್ ಮತ್ತು ಆರ್ಬಿಐ, ಬಿ ಆರ್ಬಿಐ ಮತ್ತು ಸೆಬಿ, ಸಿ ನಬಾರ್ಡ್ ಮತ್ತು ಸೆಬಿ, ಡಿ ಸೆಬಿ ಮತ್ತು ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಎ ನಬಾರ್ಡ್ ಮತ್ತು ಆರ್ಬಿಐ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಲಯ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಡಿಆರ್ಡಿಒ, ಬಿ ಇಸ್ರೋ, ಸಿ ಜಾಕ್ಸಾ, ಡಿ ಸಿಎನ್ಎಸ್ಎ. ಸರಿಯಾದ ಉತ್ತರ ಆಪ್ಷನ್ ಎ ಡಿಆರ್ಡಿಒ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಯಾವ ನಗರದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಿದರು? ಆಪ್ಷನ್ ಎ ಜೈಪುರ್, ಬಿ ಭೂಪಾಲ್, ಸಿ ಕೋಲ್ಕತ್ತಾ, ಡಿ ವಾರಾಣಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಕ್ವಶನ್ ನಂಬರ್ 6, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ರಾಜೀವ್ ಗಾಂಧಿ ನಾಗರಿಕ ಅಭಯ ಹಸ್ತಂ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ. ಕ್ವಶನ್ ನಂಬರ್ 7, ಇತ್ತೀಚೆಗೆ ಯಾವ ಸಂಸ್ಥೆಯು ತೋಟಗಾರಿಕಾ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನ ಪ್ರವರ್ತಕ ಕೆಲಸಕ್ಕಾಗಿ ಅತ್ಯುತ್ತಮ ತಂತ್ರಜ್ಞಾನ ಪ್ರಶಸ್ತಿಯನ್ನು ಪಡೆದಿದೆ? ಆಪ್ಷನ್ ಎ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಸಬ್ಟ್ರೋಪಿಕಲ್ ಹಾರ್ಟಿಕಲ್ಚರ್, ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್, ಡಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್. ಕ್ವಶನ್ ನಂಬರ್ 8, ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕಗಳು ಮತ್ತು ತೆರಿಗೆಗಳ ಪರಿಹಾರ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಸಚಿವಾಲಯದ WTO ಕಂಪ್ಲೈಂಟ್ ಯೋಜನೆಯಾಗಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಬಿ ಕೃಷಿ ಸಚಿವಾಲಯ, ಸಿ ವಾಣಿಜ್ಯ ಸಚಿವಾಲಯ, ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಣಿಜ್ಯ ಸಚಿವಾಲಯ. ಕ್ವಶನ್ ನಂಬರ್ 9, ಇತ್ತೀಚೆಗೆ ಯಾವ ಮಾಜಿ ಭಾರತೀಯ ಆಟಗಾರರನ್ನು ಯುಎಸ್ಎಯ ನ್ಯೂಪೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು? ಆಪ್ಷನ್ ಎ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್, ಬಿ ಅಜಯ್ ರಾಮಸ್ವಾಮಿ ಮತ್ತು ರೋಹಿತ್ ರಾಜ್ಪಾಲ್, ಸಿ ಮಹೇಶ್ ಭೂಪತಿ ಮತ್ತು ರೋಹನ್ ಬೋಪಣ್ಣ, ಡಿ ಕರಣ್ ರಸ್ತೋಗಿ ಮತ್ತು ಜೆ ರಾಯಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್. ಕ್ವಶನ್ ನಂಬರ್ 10, ರಾಪಿಡ್ ಅಪೋಸಿಸ್ ಮಿಷನ್ ಫಾರ್ ಸ್ಪೇಸ್ ಸೇಫ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಬಾಹ್ಯಾಕಾಶ ಸಂಸ್ಥೆಯ ಗ್ರಹಗಳ ರಕ್ಷಣಾ ಕಾರ್ಯಾಚರಣೆಯಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ, ಬಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಸಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಸಾ, ಡಿ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ. ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಸಾ. ಕ್ವಶನ್ ನಂಬರ್ 11, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಯಾವ ಭಾರತೀಯ ಶೂಟರ್ಗೆ ಒಲಿಂಪಿಕ್ ಆರ್ಡರ್ ನೀಡಲಾಗಿದೆ? ಆಪ್ಷನ್ ಎ ಅಭಿನವ್ ಬಿಂದ್ರಾ, ಬಿ ಜಸ್ಪಾಲ್ ರಾಣಾ, ಸಿ ಮನು ಬಾಕರ್, ಡಿ ಪ್ರಂಜು ಸೋಮಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬಿಂದ್ರಾ. ಕ್ವಶನ್ ನಂಬರ್ 12, ಇತ್ತೀಚೆಗೆ ಪ್ರವಾಸಿ ವಾಹನಗಳಿಗೆ ಕಸದ ಚೀಲಗಳನ್ನು ಸಾಗಿಸುವುದನ್ನು ಭಾರತದ ಯಾವ ರಾಜ್ಯವು ಕಡ್ಡಾಯಗೊಳಿಸಿದೆ? ಆಪ್ಷನ್ ಎ ಅಸ್ಸಾಂ, ಬಿ ಉತ್ತರಾಖಂಡ, ಸಿ ಮೇಘಾಲಯ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. ಕ್ವಶನ್ ನಂಬರ್ 13, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂಡಿಯನ್ ಮ್ಯಾರಿಟೈಮ್ ಸೆಂಟರ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಆಪ್ಷನ್ ಎ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ, ಬಿ ಜಲಶಕ್ತಿ ಸಚಿವಾಲಯ, ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಡಿ ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ಕ್ವಶನ್ ನಂಬರ್ 14, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಭೂತಾನ್, ಬಿ ನೇಪಾಳ್, ಸಿ ಭಾರತ, ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ್. ಕ್ವಶನ್ ನಂಬರ್ 15, ಇತ್ತೀಚೆಗೆ ಯಾವ ದೇಶದ ವಿಜ್ಞಾನಿಗಳು ಜೀವಂತ ಚರ್ಮದೊಂದಿಗೆ ರೋಬೋಟ್ ಮುಖವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ ಚೀನಾ, ಬಿ ಜಪಾನ್, ಸಿ ರಷ್ಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಕ್ವಶನ್ ನಂಬರ್ 1, ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜುಲೈ 23, ಬಿ ಜುಲೈ 24, ಸಿ ಜುಲೈ 25, ಡಿ ಜುಲೈ 26. ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ 24. ಕ್ವಶನ್ ನಂಬರ್ 2, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಯೋಜನೆಯು ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಬಿ ಸಂಸ್ಕೃತಿ ಸಚಿವಾಲಯ,
ಸಿ ರಕ್ಷಣಾ ಸಚಿವಾಲಯ, ಡಿ ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಂಎಸ್ಎಂಇ ಟೀಮ್ ಉಪಕ್ರಮದ ಪ್ರಾಥಮಿಕ ಗುರಿ ಏನು? ಆಪ್ಷನ್ ಎ ಎಂಎಸ್ಎಂಇಗಳಿಗೆ ಸಾಲವನ್ನು ಪಡೆಯಲು ಸಹಾಯ ಮಾಡಲು, ಬಿ ಒಎನ್ಡಿಸಿ ಪ್ಲಾಟ್ಫಾರ್ಮ್ನಲ್ಲಿ 5 ಲಕ್ಷ ಎಂಎಸ್ಎಂಇಗಳನ್ನು ಆನ್ಬೋರ್ಡ್ ಮಾಡಲು, ಸಿ ಎಂಎಸ್ಎಂಇ ಉದ್ಯೋಗಿಗಳಿಗೆ ತರಬೇತಿ ನೀಡಲು, ಡಿ ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಒಎನ್ಡಿಸಿ ಪ್ಲಾಟ್ಫಾರ್ಮ್ನಲ್ಲಿ 5 ಲಕ್ಷ ಎಂಎಸ್ಎಂಇಗಳನ್ನು ಆನ್ಬೋರ್ಡ್ ಮಾಡಲು. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಂ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಯುರೋಪಿಯನ್ ಯೂನಿಯನ್, ಬಿ ಆಸಿಯಾನ್, ಸಿ ನ್ಯಾಟೋ, ಡಿ ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಎ ಯುರೋಪಿಯನ್ ಯೂನಿಯನ್. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ಸಂಖ್ಯೆಯ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಹೊಸ ಪೋಸ್ಟಲ್ ಕೋಡ್ ವ್ಯವಸ್ಥೆಯನ್ನು ರಚಿಸಲು, ಬಿ ಸಾಂಪ್ರದಾಯಿಕ ವಿಳಾಸಗಳನ್ನು QR ಕೋಡ್ಗಳೊಂದಿಗೆ ಬದಲಾಯಿಸಲು, ಸಿ ಹೊಸ ಮೇಲ್ ವಿಂಗಡಣೆ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು, ಡಿ ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸಲು. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದಲ್ಲಿ ಪ್ರಮಾಣೀಕೃತ ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸಲು. ಕ್ವಶನ್ ನಂಬರ್ 6, ಭಾರತದಲ್ಲಿ ಯಾವ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ 25 ಜುಲೈ, ಬಿ 26 ಜುಲೈ, ಸಿ 27 ಜುಲೈ, ಡಿ 28 ಜುಲೈ. ಸರಿಯಾದ ಉತ್ತರ ಆಪ್ಷನ್ ಬಿ 26 ಜುಲೈ. ಕ್ವಶನ್ ನಂಬರ್ 7, ಬಹುರಾಷ್ಟ್ರೀಯ ಜಂಟಿ ಮಿಲಿಟರಿ ವ್ಯಾಯಾಮ ಕಾನ್ಕ್ವೆಸ್ಟ್ 2024ರ 21ನೇ ಆವೃತ್ತಿಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಆಪ್ಷನ್ ಎ ಚೀನಾ, ಬಿ ಭಾರತ, ಸಿ ಮಂಗೋಲಿಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗೋಲಿಯಾ. ಕ್ವಶನ್ ನಂಬರ್ 8, ಇತ್ತೀಚೆಗೆ ದೇಶದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಶಿಲ್ಲಾಂಗ್, ಬಿ ಐಜ್ವಾಲ್, ಸಿ ಕೊಹಿಮಾ, ಡಿ ಗ್ಯಾಂಗ್ಟಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಜ್ವಾಲ್. ಕ್ವಶನ್ ನಂಬರ್ 9, ಇತ್ತೀಚೆಗೆ ಯಾವ ಹಡಗುಕಟ್ಟೆಯು ದೇಶೀಯವಾಗಿ ನಿರ್ಮಿಸಲಾದ ಮೊದಲ ತಲ್ವಾರ್ ಕ್ಲಾಸ್ ಫ್ರಿಗೇಟ್ ತ್ರಿಪುಟ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್, ಬಿ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಸಿ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್, ಡಿ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್. ಕ್ವಶನ್ ನಂಬರ್ 10, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಬುಡಕಟ್ಟು ಯೋಜನೆಗಳಿಗೆ ಆರೋಗ್ಯ ವಿಮೆಯನ್ನು ಒದಗಿಸಲು, ಬಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲಗಳನ್ನು ನೀಡಲು, ಸಿ ಪೋಷಕರು ಮತ್ತು ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಆರ್ಥಿಕ ಅಗತ್ಯಗಳಿಗಾಗಿ ಯೋಜಿಸಲು ಸಹಾಯ ಮಾಡಲು, ಡಿ ಪೋಷಕರ ನಿವೃತ್ತಿಗಾಗಿ ಯೋಜಿಸಲು. ಸರಿಯಾದ ಉತ್ತರ ಆಪ್ಷನ್ ಸಿ ಪೋಷಕರು ಮತ್ತು ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಆರ್ಥಿಕ ಅಗತ್ಯಗಳಿಗಾಗಿ ಯೋಜಿಸಲು ಸಹಾಯ ಮಾಡಲು. ಕ್ವಶನ್ ನಂಬರ್ 11, ಇತ್ತೀಚೆಗೆ 14ನೇ ಪೂರ್ವ ಏಷ್ಯಾ ಶೃಂಗಸಭೆಯ ವಿದೇಶಾಂಗ ಮಂತ್ರಿಗಳ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಚೀನಾದ ಬೀಜಿಂಗ್, ಬಿ ಲಾವೋ PDRನ ವಿಯೆಂಟಿಯಾನ್, ಸಿ ಭಾರತದ ನವದೆಹಲಿ, ಡಿ ಇಂಡೋನೇಷ್ಯಾದ ಜಕಾರ್ತ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾವೋದ ವಿಯೆಂಟಿಯಾನ್. ಕ್ವಶನ್ ನಂಬರ್ 12, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಗ್ರೀನಿಯಂ ಎಂದರೇನು? ಆಪ್ಷನ್ ಎ ಎಲ್ಲಾ ವಿಧದ ಬಾಂಡ್ಗಳ ಮೇಲೆ ಪಾವತಿಸಿದ ಪ್ರೀಮಿಯಂ, ಬಿ ಹಸಿರು ಬಾಂಡ್ಗಳನ್ನು ನೀಡುವ ಹೆಚ್ಚುವರಿ ವೆಚ್ಚ, ಸಿ ಹಸಿರು ಬಾಂಡ್ನ ವಿತರಕರು ಸಂಯೋಜಿತ ಕೂಪನ್ ಪಾವತಿಯ ಮೇಲೆ ಉಳಿತಾಯವನ್ನು ಅರಿತುಕೊಳ್ಳುವುದು, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಬಾಂಡ್ನ ವಿತರಕರು ಸಂಯೋಜಿತ ಕೂಪನ್ ಪಾವತಿಯ ಮೇಲೆ ಉಳಿತಾಯವನ್ನು ಅರಿತುಕೊಳ್ಳುವುದು. ಕ್ವಶನ್ ನಂಬರ್ 13, ಇತ್ತೀಚೆಗೆ ಸಂಶೋಧಕರು ಭಾರತದ ಯಾವ ಪ್ರದೇಶದಲ್ಲಿ ಮ್ಯಾಗ್ನೆಟೋಪಾಸಿಲ್ಗಳನ್ನು ಗುರುತಿಸಿದ್ದಾರೆ? ಆಪ್ಷನ್ ಎ ಲಡಾಖ್, ಬಿ ಅಸ್ಸಾಂ, ಸಿ ಮಣಿಪುರ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಲಡಾಖ್. ಕ್ವಶನ್ ನಂಬರ್ 14, ಯಾವ ಸಚಿವಾಲಯವು ಇತ್ತೀಚೆಗೆ ನವೀಕರಿಸಿದ ಸ್ಟೀಲ್ ಆಮದು ಮಾನಿಟರಿಂಗ್ ಸಿಸ್ಟಮ್ ಸಿಮ್ಸ್ 2.0 ಅನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಕೃಷಿ ಸಚಿವಾಲಯ, ಬಿ ವಿದ್ಯುತ್ ಸಚಿವಾಲಯ, ಸಿ ಉಕ್ಕಿನ ಸಚಿವಾಲಯ, ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಉಕ್ಕಿನ ಸಚಿವಾಲಯ. ಕ್ವಶನ್ ನಂಬರ್ 15, ಫೈನಾನ್ಸಿಂಗ್ ಮಿಟಿಗೇಷನ್ ಮತ್ತು ಅಡಾಪ್ಟೇಷನ್ ಪ್ರಾಜೆಕ್ಟ್ಗಳಿಗಾಗಿ ಗ್ರೀನ್ ಕ್ಲೈಮೇಟ್ ಫಂಡ್ನಿಂದ ಯಾವ ಸಂಸ್ಥೆಯು ಇತ್ತೀಚೆಗೆ $215.6 ಮಿಲಿಯನ್ ನಿಧಿಯ ಅನುಮೋದನೆಯನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಸಿಡ್ಬಿ, ಬಿ ನಬಾರ್ಡ್, ಸಿ FCI, ಡಿ BHEL. ಸರಿಯಾದ ಉತ್ತರ ಆಪ್ಷನ್ ಎ ಸಿಡ್ಬಿ. ಕ್ವಶನ್ ನಂಬರ್ 16, ಇತ್ತೀಚೆಗೆ ಪ್ರಾಚೀನ ವಸ್ತುಗಳ ಅಕ್ರಮ ಸಾಗಾಣಿಕೆಯನ್ನು ತಡೆಗಟ್ಟಲು ಮತ್ತು ನಿಗ್ರಹಿಸಲು ಭಾರತವು ಯಾವ ದೇಶದೊಂದಿಗೆ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ USA, ಬಿ ರಷ್ಯಾ, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ USA. ಕ್ವಶನ್ ನಂಬರ್ 17, ಇತ್ತೀಚೆಗೆ ದೊಡ್ಡ ಹಸಿರುಮನೆ ಅನಿಲ ಹೊರಸೂಸುವವರಿಗೆ ಮಿತಿಗಳನ್ನು ನಿಗದಿಪಡಿಸುವ ವ್ಯಾಪಕ ಕಾನೂನನ್ನು ಯಾವ ದೇಶವು ತನ್ನ ಮೊದಲ ಹವಾಮಾನ ಬದಲಾವಣೆ ಕಾಯ್ದೆಯನ್ನು ಅಂಗೀಕರಿಸಿದೆ? ಆಪ್ಷನ್ ಎ ಅಫ್ಘಾನಿಸ್ತಾನ್, ಬಿ ಮಯನ್ಮಾರ್, ಸಿ ದಕ್ಷಿಣ ಆಫ್ರಿಕಾ, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ಕ್ವಶನ್ ನಂಬರ್ 18, ಭಾರತದ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಇತ್ತೀಚೆಗೆ ಯಾವ ಬಂದರಿಗೆ ಅನುಮೋದಿಸಲಾಗಿದೆ? ಆಪ್ಷನ್ ಎ ಕೊಚ್ಚಿನ್ ಬಂದರು, ಬಿ ಜವಾಹರ್ಲಾಲ್ ನೆಹರು ಬಂದರು, ಸಿ ದೀನ್ ದಯಾಳ್ ಬಂದರು, ಡಿ ಮಂಗಳೂರು ಬಂದರು. ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಬಂದರು. ಕ್ವಶನ್ ನಂಬರ್ 19, ಇತ್ತೀಚೆಗೆ ತೈವಾನ್, ಫಿಲಿಪೈನ್ಸ್ ಮತ್ತು ಆಗ್ನೇಯ ಚೀನಾದ ಕೆಲವು ಭಾಗಗಳಲ್ಲಿ
ವಿನಾಶವನ್ನು ಉಂಟುಮಾಡಿದ ಟೈಫೂನ್ನ ಹೆಸರೇನು? ಆಪ್ಷನ್ ಎ ಟೈಫೂನ್ ತೆಲ್ಮಾ, ಬಿ ಟೈಫೂನ್ ಗೇಮಿ, ಸಿ ಟೈಫೂನ್ ಇವ್, ಡಿ ಟೈಫೂನ್ ಬಾರಿಜತ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೈಫೂನ್ ಗೇಮಿ. ಕ್ವಶನ್ ನಂಬರ್ 20. ಇತ್ತೀಚೆಗೆ ಯಾವ ದೇಶವು 2024-25ಕ್ಕೆ ಏಷ್ಯನ್ ವಿಪತ್ತು ಸಿದ್ಧತೆ ಕೇಂದ್ರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ? ಆಪ್ಷನ್ ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಥೈಲ್ಯಾಂಡ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕ್ವಶನ್ ನಂಬರ್ 21. ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜುಲೈ 27, ಬಿ ಜುಲೈ 28, ಸಿ ಜುಲೈ 29, ಡಿ ಜುಲೈ 30. ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 29. ಕ್ವಶನ್ ನಂಬರ್ 22. ಯಾವ ಆಗ್ನೇಯ ಏಷ್ಯಾದ ದೇಶವು ಇತ್ತೀಚೆಗೆ ಅಯೋಧ್ಯೆಯ ಶ್ರೀರಾಮನ ಸ್ಟಾಂಪ್ ಅನ್ನು ಒಳಗೊಂಡಿರುವ ವಿಶೇಷ ಸ್ಟಾಂಪ್ ಸೆಟ್ ಅನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಲಾವೋಸ್, ಬಿ ಕಾಂಬೋಡಿಯಾ, ಸಿ ಥೈಲ್ಯಾಂಡ್, ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಎ ಲಾವೋಸ್. ಕ್ವಶನ್ ನಂಬರ್ 23. ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ಕಂಚಿನೊಂದಿಗೆ ಶೂಟಿಂಗ್ನಲ್ಲಿ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ ವೇದಿಕಾ ಶರ್ಮಾ, ಬಿ ಮನು ಬಾಕರ್, ಸಿ ಅಂಜಲಿ ಭಾಗವತ್, ಡಿ ಮನಿಷಾ ಕೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮನು ಬಾಕರ್. ಕ್ವಶನ್ ನಂಬರ್ 24. ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು? ಆಪ್ಷನ್ ಎ ಚೀನಾ, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಕ್ವಶನ್ ನಂಬರ್ 25. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಂ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಉಚಿತ ಆರೋಗ್ಯ ಸೇವೆಗಳನ್ನು ಒದಗಿಸಲು, ಬಿ ವಿಕೇಂದ್ರಿತ ಪ್ರಯೋಗಾಲಯ ಆಧಾರಿತ ಐಟಿ ಸಕ್ರಿಯಗೊಳಿಸಿದ ರೋಗ ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ನಿರ್ವಹಿಸಲು, ಸಿ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ಉತ್ತೇಜಿಸಲು, ಡಿ ಅಪರೂಪದ ರೋಗಗಳ ಬಗ್ಗೆ ವೈದ್ಯಕೀಯ ಸಂಶೋಧನೆ ನಡೆಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ವಿಕೇಂದ್ರಿತ ಪ್ರಯೋಗಾಲಯ ಆಧಾರಿತ ಐಟಿ ಸಕ್ರಿಯಗೊಳಿಸಿದ ರೋಗ ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ನಿರ್ವಹಿಸಲು. ಕ್ವಶನ್ ನಂಬರ್ 26. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಅಂತಾರಾಷ್ಟ್ರೀಯ ರಕ್ಷಣಾ ಸಹಕಾರವನ್ನು ಉತ್ತೇಜಿಸಲು, ಬಿ ಸಶಸ್ತ್ರ ಪಡೆಗಳ ಅನುಮೋದಿತ ಅವಶ್ಯಕತೆಗಳ ತ್ವರಿತ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು, ಸಿ ಮಿಲಿಟರಿ ತರಬೇತಿ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡಲು, ಡಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ನಿರ್ವಹಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಸಶಸ್ತ್ರ ಪಡೆಗಳ ಅನುಮೋದಿತ ಅವಶ್ಯಕತೆಗಳ ತ್ವರಿತ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು. ಕ್ವಶನ್ ನಂಬರ್ 27. ಇತ್ತೀಚೆಗೆ ಯಾವ ಭಾರತೀಯನು ಇಂಗ್ಲಿಷ್ ಕಾಲುವೆಯನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಪ್ಯಾರಾ ಈಜುಗಾರನಾಗಿದ್ದಾನೆ? ಆಪ್ಷನ್ ಎ ನಿರಂಜನ್ ಮುಕುಂದನ್, ಬಿ ರೇಮೋ ಸಹಾ, ಸಿ ಸತ್ಯೇಂದ್ರ ಸಿಂಗ್, ಡಿ ಜಿಆರ್ಐ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಆರ್ಐ. ನಂಬರ್ 28. ಇತ್ತೀಚೆಗೆ ಯಾವ ಕೇಂದ್ರ ಸಚಿವರು ಮಧುಮೇಹ ಶಾಸ್ತ್ರದಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದರು? ಆಪ್ಷನ್ ಎ ಅನ್ನಪೂರ್ಣ ದೇವಿ, ಬಿ ಜಗತ್ ಪ್ರಕಾಶ್, ಸಿ ಜಿತೇಂದ್ರ ಸಿಂಗ್, ಡಿ ನಿರಂತರ್ ಕುಮಾರ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಿತೇಂದ್ರ ಸಿಂಗ್. ಕ್ವಶನ್ ನಂಬರ್ 29. ಯಾವ ಇಲಾಖೆಯು ಇತ್ತೀಚೆಗೆ ಸಂಶೋಧನಾ ಪ್ರವೇಶಕ್ಕಾಗಿ ಒಂದು ಡಿಎಇ ಒಂದು ಚಂದಾದಾರಿಕೆ ಉಪಕ್ರಮವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಾಣಿಜ್ಯ ಇಲಾಖೆ, ಬಿ ಪರಮಾಣು ಶಕ್ತಿ ಇಲಾಖೆ, ಸಿ ಶಿಕ್ಷಣ ಇಲಾಖೆ, ಡಿ ರಕ್ಷಣಾ ಇಲಾಖೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಮಾಣು ಶಕ್ತಿ ಇಲಾಖೆ. ಕ್ವಶನ್ ನಂಬರ್ 30. ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ಐಡಿಯಾಸ್ ಫಾರ್ ಲೈಫ್ ಉಪಕ್ರಮವನ್ನು ಪ್ರಾರಂಭಿಸಿತು? ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ, ಬಿ ಕೃಷಿ ಸಚಿವಾಲಯ, ಸಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಡಿ ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ.